ಅಲ್ಲ ನೀವು ಇನ್ನೂ ರೆಡಿ ಆಗಿಲ್ಲ ನೀವು. ಏ ವಿಕಾಸ, ಏ ಮೀನಾ, ಏ ಎಲ್ಲಿದೀಯ? ಏ ಏನ ನೀವು? ಗಂಟೆ ಆಗ್ ಬಂತು ಟೈಮು. ಫ್ಲೈಟ್ ಬರುತ್ತೆ ಈಗ. ಮತ್ತೆ ನಾವ ಹೋಗಿ ಅಲ್ಲಿ ಮೊದಲು ನಿಂದಿರ್ಲಿಲ್ಲ ಅಂದ್ರೆ ಏನದ ಅಸಹ್ಯ. ಜಲ್ದಿ ಬಂದ್ರೇನ? ಏನೇನ ಇಲ್ಲ. ಬಾ 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 ಬಾ, ಎಷ್ಟು ಅವಸರ ಮಾಡ್ತೀರಿ? ಏನ್ ಕತಿ ನಿಮ್ಮಂಗೇನು ಒಂದು ಪ್ಯಾಂಟ್ ಹಂಗೆ ಸಿಗ ಹಾಕೊಳ್ಳೋದ? ನಮ್ದೇನು ಸೀರೆ ಉಟ್ಕೋಬೇಕು. ನೋಡ್ರಿ ಅದಕ್ಕೆ ಮ್ಯಾಚಿಂಗ್ ಒಡವೆ ಹಾಕೋಬೇಕು. ಏನ್ ನಮ್ಗೆ ಹಂಗೆ ಆಗುತ್ತಾನೆ ಎಲ್ಲ. ಆಯ್ತು ನಡ್ರಿ, ಕರೆಕ್ಟ್ ಟೈಮಿಂಗ್ ನಾವು ರೆಡಿ ಇದೀವಿ. ಈಗ ನಿಮ್ದ ನೋಡು ಕರ್ಕೊಂಡು ಹೋಗೋದು ನಿಮ್ದ ಲೇಟ್, ನಂದು ಏನಿಲ್ಲ. ನಡ್ರಿ ನಡ್ರಿ ಹೋಗ ನಡ್ರಿ. ಅಲ್ಲೇ ಏನ್ ಚಂದ ಕಾಣಕತ್ತಿಲಿ. ಈಗ ಇನ್ನ ಹೊಸದಾಗಿ ಮದುವೆ ಮಾಡ್ಕೊಂಡ್ಬಂದು ಮದುಮಗಳು ಕಣ್ಣ ಕಾಣಕತ್ತಿ ನೋಡು. ವಯಸ್ಸಾಗಿದ್ದ ಗೊತ್ತಾಗತ್ ನೋಡು. ಈ ಸೀರೆಗಂತೂ ಭಾರಿ ಚಂದ ಕಾಣಕತ್ತಿ. ಅಲ್ಲೆಲ್ಲೆಲ್ಲೆ ಟ್ರೆಡಿಷನಲ್ ಡ್ರೆಸ್ ಅಂತ ಅದಕ್ಕೆ ಅಂತಾರೆ. ಹೆಣ್ಮಕ್ಳಿಗೆ ಒಂದು ಮೆರುಗು. ನನ್ನ ಸೊಸಿ ನೋಡಿ ಬಂಗಾರ, ಅಕ್ಕಿನಿ ಚಂದ ಕಾಣ್ತಾರ. ಹೌದು, ನಮ್ಮ ಅಮ್ಮಗಿಲ್ಲಿ ಅದು ಮಾವರ ಸ್ವಲ್ಪ ಯಾಕೋ ಕೋಲ್ಡ್ ಆಗೈತ್ರಿ. ಭಾಳ ನೆಗಡಿ ಕೆಮ್ಮು ಕಿರಿಕಿರಿ ಮಾಡಕತ್ತಿದ್ರೆ ಹೆಂಗೋ ನಾವು ಒಂದು ತಾಸ್ನಾಗ ಹೋಗಿ ಬರ್ತೀವಲ್ಲ ಅಂತೇಳಿ ಇಲ್ಲೇ ಇಕ್ಕಿ ಇದಾಳಲ್ಲ ಲಕ್ಷ್ಮಿ ಕಲಿಸ್ತಿಕ್ಕಿ ಆಕೆ ಹೇಳಿನ್ರಿ ನೋಡ್ಕೊ ಅಂತೇಳಿ ಇಲ್ಲೇ ಮಕ್ಕೊಂಡ್ರಿ. ಔಷಧ ಹಾಕಿನಿ, ಸ್ವಲ್ಪ ನಿದ್ದೆ ಮಾಡತ್ತಿದ್ದೆ. ಅವ್ನು ಬ್ಯಾಡ್ ತಗೋರಿ, ನಾವು ಅಷ್ಟೇ ಹೋಗಿ ಬರೋಣ. ಹೌದಾ, ಕೋಲ್ಡ್ ಆಗೈತೆ. ಅಲ್ಲ ಡಾಕ್ಟ್ರಿಗಾರ ತೋರ್ಸಕ್ ಬರ್ತಿತ್ತಲ್ಲ. ಸರಿ, ಬಂದ್ಮೇಲೆ ಮೊದಲು ಬಿಟ್ಟು ಹುಡುಗನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ಬರಿ, ಚಿಲ್ಡ್ರನ್ ಸ್ಪೆಷಲ್ ಕಡೆ. ಹಂಗಾಗಿ ಈಗಿನ ಕಾಲದಾಗ ಏನೂ ನೆಗ್ಲೆಕ್ಟ್ ಮಾಡಂಗಿಲ್ಲ, ಆಯ್ತಾ? ಸರಿ ಮಾವರ, ಅದನ್ನ ಅನ್ಕೊಂಡಿವ್ರಿ. ಬಂದ ತಕ್ಷಣ ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಅಪ್ಪ, ಇದು ಭಾಳ ಮೋಸನಾ ಇದು? ಯಾಕ ಮಗನ, ಏನಾಯ್ತು? ಅಲ್ಲಪ್ಪ, ಅವ್ರಿಬ್ಬರು ನೋಡ್ದೆ ಹೋಗ್ಲಿದ್ದಿ. ನಾನು ಮಗ ಒಬ್ಬತ್ತಿಲ್ಲಿ ಚಂದ ರೆಡಿಯಾಗಿ ನಿಂತೀನಿ. ಒಂಚೂರು ಏನು ಹೇಳಿಲ್ಲ ನಂಗೆ. ಅಯ್ಯ ಮಗನ, ನೀನು ರಾಜ್ಕುಮಾರ್. ನೀ ಯಾವತ್ತಿದ್ರು ರಾಜ್ಕುಮಾರ್, ನೀನು ಹೊಗಳೋದು ಬೇಕಿಲ್ಲ. ಇದಕ್ಕಾದ್ರೆ ಗೊತ್ತಾಗಿಲ್ಲ. ನಾವು ಒಂಚೂರು ರೆಡಿ ಇದು ಮಾಡಿದ್ರೆ ಅಷ್ಟು ಮಾಡಿದ್ರಿ. ನಡ್ರಿ ನಡ್ರಿ, ಗೊತ್ತಾಯ್ತು. ಈ ಹೌದೌದು, ಬರ್ಬಿಟ್ಟು ಜಲ್ಲಿ ಕಾರ್ ಹತ್ತವ್ರಿ. ಅಪ್ಪ, ಏನಪ್ಪ ಇದು? ಇಷ್ಟೊಂದ ಕಾರು? ಇದಲ್ಲ ಇದು ಬುಲೆಟ್ ಪ್ರೂಫ್ ಕಾರು. ಅಯ್ಯೋ ದೇವ್ರಿ, ಇವೆಲ್ಲ ಇದಕ್ಕೆ ಬಂದವು? ಅಯ್ಯೋ ಮಗನ, ಅಲ್ಲೋ ಅಂತ ದೊಡ್ಡ ರಿಚ್ ಪರ್ಸನ್, ಅದಕ್ಕೆ ಎಷ್ಟು ಸೆಕ್ಯೂರಿಟಿ ಕೊಡ್ಬೇಕು ತಾನೆ. ಯಾಕಂದ್ರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಾನಂದ್ರ ನಮ್ಮ ದೇಶದ ಗೌರವ. ಆಮೇಲೆ ಅದು ನಾವು ಸೆಕ್ಯೂರಿಟಿಲಿಂದ ನಾವು ನೋಡ್ಕೋಬೇಕು. ಯಾರು ಆಗ್ಲಾರ್ದವ್ರು ಏನೋ ಮಾಡಿದ್ರು ನಮ್ಮ ದೇಶದ ಇಮೇಜ್ ಹಾಳು ಮಾಡಕ್ ಮಾಡ್ತಾರ. ಹಂಗಾಗಿ ಅದ್ರ ಸಲುವಾಗಿ ನಾವು ಪ್ರೊಟೆಕ್ಟ್ ಆಗಿರ್ಬೇಕು. ಅವ್ರಿಗೆ ಯಾವ ಥರ ಏನೋ ತೊಂದರೆ ಆಗ್ಲಾರ್ದಂಗೆ ಎಲ್ಲ ರೀತಿಯಿಂದ ಇಲ್ಲಾಗಲೇ ಸೆಕ್ಯೂರಿಟಿ ಅರೇಂಜ್ ಮಾಡೈತಿ. ಇಲ್ಲಿ ಯಾವುದೂ ಅವ್ರಿಗೆ ಏನೋ ಇನ್ಕನ್ವೀನಿಯಂಟ್ ಆಗ್ಬಾರ್ದು ಅಂತೇಳಿ ಈಗೆಲ್ಲ ಇದು ನಡೆದೈತಿ. ನೀವೇನು ಚಿಂತೆ ಮಾಡ್ಬಿಡಿ. ಈ ಫ್ಲೈಟ್ ಬರುತ್ತೆ, ಬಂದ ತಕ್ಷಣ ಅವ್ರು ವೆಲ್ಕಮ್ ಮಾಡ್ಕೊಳಕ್ಕೆ ಸಜ್ಜಾಗ್ರಿ. ಅಯ್ಯೋ ದೇವ್ರಿ, ಅಷ್ಟು ದೊಡ್ಡ ರಿಚ್ ಪರ್ಸನ್ ಸಣ್ಣ ವಯಸ್ಸಿನಾಗ ಇಷ್ಟೆಲ್ಲ ಸಾಧನೆ ಮಾಡ್ಯಾನಂದ್ರ ಭಾರಿ ಗ್ರೇಟ್ ಬಿಡ್ರಿ. ಮತ್ತೆ ಸಾಧನೆ ಅಂದ್ರೆ ಏನು ಸುಮ್ಮನೆ? ಪಾಪ ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಅಚೀವ್ ಮಾಡ್ಯಾರ ಗೊತ್ತಾ. ಈಗ ನಮ್ಮ ಇಂಡಿಯಾದಾಗ ಬಂದು ಮಾಡಾಕ್ತಾರಂದ್ರೆ ನಮ್ಮ ಪುಣ್ಯನ. ಮತ್ತೆ ಫ್ಲೈಟ್ ಬಂತು. ಅವ್ರದೇ ಇದು ಓನ್ ಫ್ಲೈಟ್, ಅದರೊಳಗೆ ಕಾರ್ ಇರುತ್ತೆ ಅವ್ರದ್ದು. ಸರಿ ಆ ಕಡೆ ಹಿಂದಕ್ಕೆ ಸರಿ. ಏನು ಫ್ಲೈಟು ಅವ್ರದೇನಾ? ಅಲ್ಲ ರೀ, ಫ್ಲೈಟು ಅವ್ರದಾ? ಅಷ್ಟು ಫ್ಲೈಟ್ಗಳೆಲ್ಲ ಇಟ್ಕೊಂಡ್ರ ಅವರು ಅಡ್ಡಾಡಕ? ಭಾರಿ ಬಿಡ್ರಿ ಹೆಂಗಿದ್ರೆ. ಫ್ಲೈಟ್ ಲ್ಯಾಂಡ್ ಆಯ್ತು, ಈಗ ಇಳಿತಾರೆ. ಎಲ್ಲರೂ ರೆಡಿ ಇರ್ರಿ, ವೆಲ್ಕಮ್ ಮಾಡೋಣ. ಆಯ್ತು. ಮೊದಲು ಇಬ್ರು ಗಂಟೆ ಎಂತಿ ಮಾಡ್ರಿ, ಆಮೇಲೆ ಅವ್ರ ಗಂಟೆ ಎಂತಿ ಹಿಂದ್ಲಿಂದ ಬರ್ತೀವಿ. ಅಯ್ಯಪ್ಪ, ಇಷ್ಟು ದೊಡ್ಡ ಫ್ಲೈಟು ಅದರೊಳಗೆ ಬರೀ ಅವ್ರಷ್ಟೇನಾ? ಎಷ್ಟು ಶ್ರೀಮಂತರು ಇರ್ಬೋದು ಹಂಗಿದ್ರೆ. ನೋಡಕ್ ಕ್ಯೂರಿಯಾಸಿಟಿ, ಹೆಂಗದಾರೋ ಏನೋ. ವೆಲ್ಕಮ್ ಟು ಸರ್, ವೆಲ್ಕಮ್ ಟು ಕರ್ನಾಟಕ. ಥ್ಯಾಂಕ್ ಯು ಸರ್. ಅಂದಂಗೆ ನೀವು ಯಾರಂತ ಗೊತ್ತಾಗಲಿಲ್ಲ. ನಾನು ಈ ಕರ್ನಾಟಕದ ಮಿನಿಸ್ಟರ್ ಸರ್. ಓಹೋ, ಹಾಂ, ಮಿನಿಸ್ಟರ್ ಅಂತ ವೆಲ್ಕಮ್ ಮಾಡಕ್ಕೆ ಬರ್ತಾರೆ ಅಂದಿದ್ರು. ಥ್ಯಾಂಕ್ ಯು. ಇದೆಲ್ಲ ಏನು ಬೇಕಿಲ್ಲ, ಬೊಕ್ಕೆ. ಸರಿ, ಅವರು ನಿಮ್ಮ ಯಾರು? ಇವರೆಲ್ಲ ನಿಮ್ಮ ಫ್ಯಾಮ್ಲಿನಾ? ಬರ್ರಿ ಇದ್ದತೆ ಬರ್ರಿ. ಹಾಂ ಸರ್, ನನ್ನ ಮಗ, ನಮ್ಮ ಮಿಸ್ಸಸ್ಸು, ನಮ್ಮ ಸೊಸೆ ಬಂದೀವ್ರಿ. ಅರವಿಂದ್, ಆಕೆ ನಿನ್ನ ಲವರ್ ಮೀನಾ? ಈ ಮಿನಿಸ್ಟರ್ ಮಗನ ಮದುವೆ ಮಾಡ್ಕೊಂಡಾಳ. ಅದಕ್ಕೆ ಬರೀ ಅಕ್ಕ ಹೋಗು, ನಿಂಗೆ ಮಿನಿಸ್ಟ್ರ್ ವೆಲ್ಕಮ್ ಮಾಡ್ಕೊತಾರ ಅಂತ ಒತ್ತಿ ಹೇಳಿದ್ದು. ಆಕೆಗೆ ಹೊಟ್ಟೆ ಗುರಿ ಬೀಳಲಿ ಅಂತಂದು. ನೀನೇನು ಆಕೆ ಬಗ್ಗೆ ಫೀಲಿಂಗ್ಸ್ ಮಾಡ್ಕೊಬೇಡ. ಆಕೆ ನೋಡ್ಲಾರ್ದಾರ್ಗತ್ತೆ ಈಗ ಹೆಂಗೆ ಕ್ಯಾಜುವಲಾಗಿ ನಕ್ಕೊಂತದಿಲ್ಲ, ಹಿಂಗೆ ಇರು. ಆಕಿನ ಗೊತ್ತಿರೋದು ಮತ್ತು ಮಕ್ಕ ಸಟ್ಟು ಮಾಡೋದು, ಸಾಪು ಮಾಡೋದು ಇಂಥ ಏನು ಮಾಡಬೇಡ. ನಾ ಹೇಳೇ ನೋಡು, ಆಕೆ ನೀನು ನೋಡಿ ಹೊಟ್ಟೆ ಹುರ್ಕೋಬೇಕು. ನಿನ್ನ ಅಂತಂದು ಬಿಟ್ಟು ಹೆಂಗೆ ನಾನು ಇಂಥದ್ದು ಮಾಡ್ಕೊಂಡೆ ಅಂತ ಅವಾಗ ನಾನು ಇಂಥ ಮೋಸ ಮಾಡಿದ್ದಲ್ಲ ಅಂತ ಅವಾಗೆಲ್ಲ ಆಕೆಗೆ ಒಂಥರ ಆಗಬೇಕು. ನೀ ಸುಮ್ಮನಿರು. ಏನೋ ಹೌದಾ? ನಾನು ಅಬ್ಸರ್ವ್ ಮಾಡಲಿಲ್ಲ. ಸರಿ ಆಯಿತು, ನೀ ಹೇಳ್ದಂಗೆ ಕೇಳ್ತೀನಿ. ನಮಸ್ಕಾರ ಸರ್. ಇದು ಅರವಿಂದ್ ಅಂದ್ರೆ ನಾನು ಬೇರೆ ಯಾರನ್ನೋ ಅಂದ್ಕೊಂಡಿದ್ದೆ. ಆದರೆ ಇವನು, ನಾನು ಲವ್ ಮಾಡಿ ಕೈ ಕೊಟ್ಟಿದ್ನಲ್ಲ ಇವನಿಷ್ಟು ಏನಾಗ್ಯಾನ? ಛೆ, ಅವನಿರ್ಲಿಕ್ಕಿಲ್ಲ. ಬೇರೆ ಯಾರು ಇರ್ಬೋದು. ಇಲ್ಲ, ಅವನಿರಕ್ಕೆ ಸಾಧ್ಯನೇ ಇಲ್ಲ. ಅವನು ಇಷ್ಟು ರಿಚ್ ಪರ್ಸನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾರು ಇರ್ಬೋದು. ನಾನೇ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳಿ, ಸುಮ್ಮನಿರ್ತೀನಿ. ಥ್ಯಾಂಕ್ ಯು ಮೇಡಮ್. ಸರ್, ವೆಲ್ಕಮ್ ಟು ಇಂಡಿಯಾ ಟು ಕರ್ನಾಟಕ. ಓಕೆ, ಥ್ಯಾಂಕ್ ಯು. ಸರ್, ನಮ್ಮ ಮನೆಗೆ ಬರೀ ಫಸ್ಟ್. ನಮ್ಮ ಮನೆಯೊಳಗೆ ಸ್ವಲ್ಪ ನೀವು ವಿಶ್ರಾಂತಿ ತೊಗೊಂಡು ಆಮೇಲೆ ಮತ್ತು ಮುಂದೆ ನಿಮ್ಗೆ 5 ಸ್ಟಾರ್ ಹೋಟೆಲ್ ಅದೇನೋ ನೀವು ರೆಂಟಿಗೆ ಹೇಳಿದ್ರಂತ, ನಿಮ್ಗೆ ಓನ್ ಬೇಕಂತೇಳಿ ಅದನ್ನು ನಾವು ಚಲೋ ಒಂದು ಅಗದಿ ಇಡೀ ನಮ್ಮ ಕರ್ನಾಟಕದೊಳಗೆ ರಿಚೆಸ್ಟ್ ಹೈಫೈ ಒಂದು ನಿಮ್ಗೆ ಇದನ್ನು ಮಾಡಿ ರೆಂಟಿಗೆ ನಾವು ಎಲ್ಲ ಅರೇಂಜ್ ಮಾಡೀವ್ರಿ. ನೀವು ಬೇಕಿದ್ರೆ ಆಮೇಲೆ ಹೋಗಿರಿ ಅಂತ. ಫಸ್ಟ್ ನಮ್ಮ ಮನೆಯೊಳಗೆ ಬಂದು ಒಂದು ಸ್ವಲ್ಪ ಅತಿಥಿ ಸ್ವೀಕಾರ ಮಾಡ್ತೀರಾ? ಹ್ಞೂ ಅನ್ನೋ.
ಓಹ್! ಹೌದಾ? ಸರಿ, ಸರಿ. ಆಯಿತು ಬರ್ತೀನಿ. ನೀವಿಷ್ಟು ಪ್ರೀತಿಲಿಂತ್ರ ಇಡೀ ಫ್ಯಾಮ್ಲಿ ಸಮೇತವಾಗಿ ವೆಲ್ಕಮ್ ಮಾಡಕ್ಕೆ ಬಂದಿರಿ. ಈ ನಿಮ್ಮ ಪ್ರೀತಿಗೆ ನಾನೇನು ಹೇಳೋಕ್ಕಾಗಲ್ಲ. ಆಯಿತು ಬರ್ತೀನಂತ. ಆಮೇಲೆ ನಾನೇನು ಈ ದೇಶದ ಹೊರತೇನಲ್ಲ. ಮೊದಲು ನಾನು ಇಲ್ಲೇ ಇದ್ದೆ. ಇಲ್ಲೇ ಕಾಲೇಜಿಗೆ ಹೋಗ್ತಿದ್ದೆ. ನಾನೇನು ದೊಡ್ಡ ಮೊದಲಿಂದ ಏನು ಶ್ರೀಮಂತ ಏನಲ್ಲ. ಇಲ್ಲೇ ಸಣ್ಣ ಪುಟ್ಟ ಹಾಲ್ ಮಾರೋದು, ಹೋಟೆಲ್‌ನಾಗ ಕೆಲಸ ಮಾಡೋದು, ಇಂಥದ್ದೆಲ್ಲ ಮಾಡ್ಕೊಂಡಿದ್ದೆ. ಈಗೆಲ್ಲ ನಾನು ಓದಿ ಇಷ್ಟೆಲ್ಲ ಆಗೀನಿ. ಹಾಗಂತ ನಾನೇನು ಹಳೇದನ್ನ ಯಾವುದನ್ನೂ ಮರೆತಿಲ್ಲ. ಹಾಗಂತ ನಾನು ಯಾವುದೂ ಸೊಕ್ಕು, ಶ್ರೀಮಂತಿಕೆ ಅಂತ ಯಾವುದೂ ನನಗೆ ಅಷ್ಟು ನನಗೆ ಯಾವುದೂ ಅದ್ರ ಬಗ್ಗೆ ನಾನು ಹಾಗೆಲ್ಲ ಇಲ್ಲ ನನ್ನಂತಲೇ. ನಾನು ಮೊದಲು ಹೇಗಿದ್ದೀನೋ ಹಾಗೆ ಅದೀನಿ. ಹಾಗಾಗಿ ನೀವೇನು ನನ್ಗೆ ಜಾಸ್ತಿ ಏನೋ ಬೇರೆ ದೇಶದಿಂದ ಬಂದಾನ ಅವ್ರದ್ದು ಇಲ್ಲಿ ಇಷ್ಟ ಆಗುತ್ತೋ ಇಲ್ಲ ಅಂತ ಆ ಥರ ಏನು ತಿಳ್ಕೊಬೇಡ್ರಿ. ನಾನು ಯಾವತ್ತಿದ್ರೂ ಇಲ್ಲಿ ಹೆಂಗಿತ್ತೋ ಅದೇ ರೀತಿನೇ ನಾನು ಇರ್ತೀನಿ. ಓ, ಇದು ನಿಮ್ಮ ದೊಡ್ಡ ಗುಣ ಸರ್, ಭಾರಿ ದೊಡ್ಡ ಗುಣ. ಅಲ್ಲ, ಯಾರೇ ಆಗಲಿ ಕೆಳಲಿಂದ ಮೇಲೆ ಹೋದ್ರೇ ಅದು ನಿಜವಾದ ಒಂದು ಸಾಧನೆ. ಆಮೇಲೆ ಅವ್ರಿಗೆ ಬೆಲೆ ಗೊತ್ತಿರುತ್ತೆ. ನೀವು ಭಾಳ ಕೆಳಲಿಂದ ಮೇಲೆ ಹೋಗಿ ಇಷ್ಟೆಲ್ಲ ನೀವು ಅಚೀವ್ ಮಾಡಿ ಇವತ್ತು ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಸಾಧನೆ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ಇಷ್ಟು ರೆಸ್ಪೆಕ್ಟ್ ಇದರಿಂದ ವಾಪಸ್ ನಮ್ಮ ಇಂಡಿಯಾಕ್ಕೆ ಬಂದು ನಮ್ಮ ಇಂಡಿಯಾ ಗೌರವ ತರಂತ ಒಂದು ದೊಡ್ಡ ವ್ಯಕ್ತಿಯಾಗಿ ನಮ್ಮ ಇಂಡಿಯಾನೂ ಒಂದು ಏನೋ ಒಂದು ಅಚೀವ್ ಮಾಡಿ ಇಲ್ಲಿ ಏನೋ ಒಂದು ಸಾಧನೆ ಮಾಡಿ ನಮ್ಮ ಇಂಡಿಯನ್ ಹೆಸರು ತರ್ತೀನಿ ಅಂತ ಬಂದಿರಿ. ಮತ್ತು ನಿಮ್ಮಂಥವ್ರು ಭಾರಿ ಗ್ರೇಟ್. ಆದರೂ ಒಂದು ಚೂರು ಸೋಕಿಲ್ಲ, ಗರ್ವ ಇಲ್ಲ, ನಮ್ಮ ಇಂಡಿಯಾ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳಕತ್ತಿರಲ್ಲ. ಭಾರಿ ಗ್ರೇಟ್ ಸರ್, ನೀವು ಭಾರಿ ಗ್ರೇಟ್. ಅಂದ್ರೆ ಇದ ನಿಜವಾಗೂ ಅದೇ ಅರವಿಂದ್. ಅಯ್ಯೋ ದೇವ್ರಿ, ಇಷ್ಟು ರಿಚ್ ಪರ್ಸನ್ ಅನ್ನ, ಇಷ್ಟು ಶ್ರೀಮಂತ. ಅಲ್ಲ, ನನ್ನ ಮಾವ ನನ್ನ ಗಂಡ ಅವರೇ ಶ್ರೀಮಂತರು ಅಂತ ಅನ್ಕೊಂಡಿದ್ದೆ. ಇದ ನಮ್ಮ ಮಾವ ನಮ್ಮ ಗಂಡ ಅವರೆಲ್ಲರೂ ಇದನ್ನ ವೆಲ್ಕಮ್ ಮಾಡೋ ಅದಕ್ಕೆ ಬಂದಾರ. ಅದನ್ನ ವೆಲ್ಕಮ್ ಮಾಡೋಕೆ ಅಷ್ಟು ದೊಡ್ಡ ಶ್ರೀಮಂತ. ಇಡೀ ಅಮೇರಿಕಕ್ಕೆ ಶ್ರೀಮಂತ, ಮತ್ತೆ ಇಂಡಿಯಾಕ್ಕೆ ಬಂದು. ಅಯ್ಯೋ ದೇವ್ರಿ, ಇದಿಷ್ಟು ಶ್ರೀಮಂತ ಆಗಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಯ್ಯೋ ದೇವ್ರಿ, ಇಷ್ಟು ಶ್ರೀಮಂತ ಆಗ್ಯಾನ. ನಾನು ನೋಡಿ ಅಂತ ನೀನು ನನ್ನ ಹತ್ರ ಮಕ್ಕನೇ ತೋರಿಸ್ಬಾರ್ದು. ಹೌದೌದು, ಆ ರಾಹುಲ್ ಈ ನನ್ನ ಮುಖ ಗೊತ್ತಿತ್ತು. ಹೌದು, ಅದು ರಾಹುಲ್, ಇದು ಅರವಿಂದ್. ಇಬ್ರು ಬಹಳ ಕಸಿ ದೋಸ್ತರಿದ್ರು. ಓ, ಇಬ್ರು ಸೇರಿ ಅಮೆರಿಕಕ್ಕೆ ಹೋಗಿ ಓದಿ ಇಷ್ಟು ಅಚೀವ್ ಮಾಡ್ಕೊಂಡ್ ಬಂದಾರ. ಅಯ್ಯೋ ದೇವ್ರಿ, ಇವ್ರು ಅಮೆರಿಕಕ್ಕೆ ಹೆಂಗ್ ಹೋದ್ರು, ಹೆಂಗ್ ಓದಿದ್ರು, ಇವ್ರಿಗೆಲ್ಲ ರೊಕ್ಕ ಇಲ್ಲಿಂದ ಬಂತು, ಇಷ್ಟೆಲ್ಲ ಸಾಧನೆ ಮಾಡಕ್ ರೊಕ್ಕ ಇಲ್ಲಿಂದ ಬಂತು ಇವರಿಗೆ. ಏನ್ ಮಾಡಿರ್ಬೋದು? ಅಲ್ಲ, ಏನ್ ಮಾಡಿರೋ ಏನೋ ಗೊತ್ತಿಲ್ಲ. ಆದ್ರೆ ಶಾಣೆ ಇದ್ನಲ್ಲ, ಹಂಗಾಗಿ ಏನಾರು ಇದ್ರು ಇರ್ಬೋದು. ಆದ್ರೆ ನನಗೆ ತನ್ನ ಮುಖ ತೋರ್ಸಕ್ಕಾಗಲ್ಲ. ಹೆಂಗ್ ಮಾಡ್ಲಿ? ಯಾಕಂದ್ರೆ ಇದ್ದಾಗ ಬಡತನದಾಗಿದ್ದಾಗ ಭಾಳ ಅವಮಾನ ಮಾಡಿ ಭಾಳ ಸಹಿ ಮಾಡ್ಬಿಟ್ಟಿನಿ. ಈಗ ನನ್ನ ಹತ್ರ ಮುಂದೆ ನಿಂದ್ರಕ್ಕೂ ಯೋಗ್ಯತೆ ಇಲ್ಲ. ಏನ್ ಮಾಡ್ಲಿ ನಾನು? ಓಹ್! ಅಂದಂಗೆ ಅವರದಲ್ಲ, ಅವರು ನಿಮ್ಮ ಸೊಸಿನಾ? ಹಾಂ ಸರ್. ಓ, ನನ್ನ ಸೊಸಿ ರೇಖಿ, ಒಬ್ಬನ ಮಗ ಸೊಸಿ, ನನಗೊಂದು ಮೊಮ್ಮಗೂ ಆಗೈತ್ರಿ. ಈಗ ಮನೆ ಬಿಟ್ಟು ಬಂದೀವ್ರಿ. ಏ ಮೀನಾ, ನಮಸ್ಕಾರ ಅಂತ ಹೇಳು. ಹ್ಞೂ ರೀ ಮಗರೇ, ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನೋಡಕ್ಕಿನ್ ಅಕ್ಕ ರಾವ್ ಹೊಡೆದು ನಿಂತಿರೋದು. ಹಾಂ ಸರ್, ಟೈರ್ಡ್ ಆಗೈತಿ ಜರ್ನಿ ಎಲ್ಲ. ಬರ್ರಿ, ವೆಹಿಕಲ್ ಸಜ್ಜಾಗೈತಿ, ಹೋಗೋಣ ಬರ್ರಿ. ಏ ನಾವು ಹಾಗೆಲ್ಲ ಇಲ್ಲ, ನಮ್ಮದೇ ಆದ ಒಂದು ವೆಹಿಕಲ್ ಐತಿ. ನಮ್ದು ಅರವಿಂದಂದು ಇದು ಇಲ್ಲಿ ಇದರ ಫ್ಲೈಟ್ನಾಗ ನಾವು ಇಟ್ಕೊಂಡೆ ಬಂದಿರ್ತೀವಿ. ಯಾಕಂದ್ರೆ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಟ್ರಾಫಿಕ್ಕು, ಆಮೇಲೆ ಇದು ಹಂಪ್ಸ್ ಅವೆಲ್ಲ ಇರ್ತಾವಲ್ಲ. ಅದು ಅಮೇರಿಕದ್ದು ಸ್ವಲ್ಪ ನಮ್ಮದು ಫಾಸ್ಟ್ ಸ್ಮೂತ್ ಹೋಗುತ್ತಾ, ಯಾವುದೂ ಇದಿರಂಗಿಲ್ಲ. ಹಾಗಾಗಿ ನಾವು ಎಲ್ಲೇ ಹೋದ್ರೂ ಅದನ್ನ ತೊಗೊಂಡು ಬಂದಿರ್ತೀವಿ. ನಮ್ದು ಐತಿ, ನಮ್ಮ ಡ್ರೈವರ್ ತರ್ತಾನೆ. ನೀವೇನಿಲ್ಲ, ನೀವು ಮುಂದೆ ಹೋಗ್ರಿ, ನಾವು ಬರ್ತೀವಿ. ಓ, ಕಾರ್ ಐತೇನು ಸರ್? ಸರ್ ಬರ್ರಿ, ನಿಮ್ಮ ಕಾರು ಹಿಂದೆ ಬರಲಿ, ನಾವು ಮುಂದೆ ರೂಟ್ ತೋರಿಸ್ಕೊಂತ ಹೋಗ್ತೀವಿ. ನಮ್ಮ ಮನೆಗೆ ಬರೋದೇ ಒಂದು ದೈವ ಪುಣ್ಯ. ನಿಮ್ಮಂಥವ್ರು ನಮ್ಮ ಮನೆಗೆ ಕಾಲಿಡ್ತಾರೆ ಅಂದ್ರೆ ನಾವು ಎಷ್ಟು ಜನ್ಮ ಪುಣ್ಯ ಮಾಡಿವಿ ಏನ. ಬರ್ರಿ, ಆ ಸೆಲೆಬ್ರೇಷನ್ ನನಗೇನು ಹೆಂಗೆ ಮಾಡ್ಬೇಕಂತ ಗೊತ್ತಾಗಲ್ತು. ಬರ್ರಿ ಸರ್, ನಮ್ಮ ಮನೆಗೆ ಬರ್ರಿ ಸರ್. ಓ, ನೋಡ್ರಿ, ಸರ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಓ, ಸಾರಿ ಸರ್, ಹೆಸರು ಹೇಳೋದೇ ಮರ್ತುಬಿಟ್ಟೆ ಸರ್. ನನ್ನ ಹೆಸರು ಬಸಪ್ಪ ಅಂತೇಳಿ. ನಮ್ಮ ಮನೆಯ ಹೆಸರು ತ್ರಿವೇಣಿ ಅಂತ. ನನ್ನ ಮಗನ ಹೆಸರು ವಿಕಾಸ್ ಅಂತೇಳಿ. ನನ್ನ ಸೊಸೆ ಹೆಸರು ಮೀನಾ. ಇವಾಗ ನನ್ನ ಮೊಮ್ಮಗನ ಹೆಸರು ವಿನೋದ್ ಅಂತ ಇಟ್ಟಾರಿ. ಅದೇ ನಾವು ಅಂತೇಳಿ. ಆ ಒಟ್ಟೆ ಇಷ್ಟು ನೋಡ್ರಿ, ನನ್ನ ಫ್ಯಾಮ್ಲಿ ಸಣ್ಣದ ಫ್ಯಾಮ್ಲಿ. ಹೆಸರು ಹೇಳೋದು ಮರ್ತುಬಿಟ್ಟೆ, ಸಾರಿ ಸರ್. ಓ, ಇರಲಿ ಬಿಡ್ರಿ ಬಸಪ್ಪ ಅವರೇ. ಯಾಕೆ ಅದೇನು ಹಂಗೆ ಟೆನ್ಷನ್ ಸ್ವಲ್ಪ ಹಂಗಾಗುತ್ತೆ, ಏನಾಗಲ್ಲ. ಸರಿ ನಡ್ರಿ ಹೋಗೋಣ. ನಿಮ್ಮ ಮನೆ ಹೆಂಗೈತೆ ನೋಡಿಕೊಂಡು ಏನೇನು ನಿಮ್ಮ ಮನೆಯೊಳಗೆ ಸ್ವಲ್ಪ ಅತಿಥ್ಯ ಸ್ವೀಕಾರ ಮಾಡ್ತೀನಿ. ಮತ್ತು ಅಮೇರಿಕ ಫಸ್ಟ್ ನಿಮ್ಮ ಮನೆಗೆ ಬರತ್ತೀನಿ. ನನಗೂ ಒಂಥರ ಖುಷಿ ಅನಿಸುತ್ತೆ, ನಮಗೆ ಇಂಡಿಯನ್ ಫ್ಯಾಮಿಲಿ ಕೊಟ್ಟಾಗ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಲ್ಲ ಅಂತೇಳಿ. ಸರಿ ನಡ್ರಿ.